ಈ ಕಾರ್ತಿಕ್ ಅಂತಕ್ಕಂಥವ್ರು ಮೂಲ ಏನಿದ್ದಾನೆ ಅವನು ಈ ಖಾಸಗಿ ಚಾನಲ್ಗೆ ಹೋಗೊಂಡು ಖಾಸಗಿ ಚಾನಲ್ ಎಲ್ಲರಿಗೂ ಕೊಟ್ಟ ಬಹುಶಃ ಒಂದು ವಿಡಿಯೋ ಕ್ಲಿಪ್ಪಿಂಗ್ ಬಿಟ್ಟ. ನಾನು ದೇವರಾಜೇಗೌಡರು ಒಬ್ಬರಿಗೆ ಬಿಟ್ಟು ಇನ್ಯಾರಿಗೂ ಎಂಥದ್ದು ನಮ್ಮ ಪೆನ್ ಡ್ರೈವ್ ಕೊಟ್ಟಿಲ್ಲ ಅಂತ ಆ ಹೇಳಿಕೆಯನ್ನು ಕೊಟ್ಟ ನಂತರ ಬಹುಶಃ ದೇವರಾಜೇಗೌಡರು ನಿಮ್ಮ ಪ್ರೆಸ್ ಕ್ಲಬ್ಗೆ ಬಂದು ಒಂದೆರಡು ಸಣ್ಣ ಸಣ್ಣ ಕ್ಲಿಪ್ಪಿಂಗ್ ನಿಮ್ಮ ಮುಂದೆ ಬಿಟ್ಟಿದ್ರು. ಅದು ಬಿಟ್ಟ ನಂತರ ಈ ಕೇಸ್ ಆರಿಸಿದ್ರು ಹೆಣ್ಮಗಳ ಕೈಯಲ್ಲಿ ಮತ್ತೆ ಕರೆಸಿ ಯಾರು ಕರ್ಕೊಂಬಂದ್ರು ಬೆಂಗಳೂರಿಗೆ ಹೆಣ್ಮಗಳನ್ನ ಕರ್ಕೊಂಬರ್ಬೇಕಾದ್ರೆ ಎಷ್ಟು ಕೊಟ್ಟರು, ಕೇಸ್ ಎಲ್ಲ ಹಾಕ್ತಾರೆ. ಹೊಳೆನರಸೀಪುರದಲ್ಲಿ ಹಾಕಿದ್ದಲ್ಲ ಯಾರೋ ದುದ್ದ ಇನ್ಸ್ಪೆಕ್ಟರ್ ಕೈಯಲ್ಲಿ ಹಾಕಿಸ್ತಾರೆ. ಅಲ್ಲಿಂದ ಅಲ್ಲೆಲ್ಲೋ ಯಾವುದೋ ಹಿರಿಯೂರ ಹತ್ರ ಅರೆಸ್ಟ್ ಮಾಡಿ ಕರ್ಕೊಂಬಂದ್ರಪ್ಪ. ಅತ್ಯಾಚಾರ 376 ಅಂತ, ಅದಕ್ಕೆ ಹೇಳಿದೆ 376 ಸರ್ಕಾರ ಇದು ಅಂತ. ರೇವಣ್ಣ ಅವ್ರ ಕೇಸು ಇದೇ ಹೊಳೆನರಸೀಪುರದಲ್ಲಿ ಒಂದು ಕೇಸ್ ದಾಖಲೆ ಮಾಡ್ಕೊಂಡಲ್ಲ. ಹೊಳೆನರಸೀಪುರದಲ್ಲಿ ಹೆಣ್ಮಗಳು ಕಂಪ್ಲೇಂಟ್ ಕೊಡಲಿಲ್ಲ. ಆ ಹೆಣ್ಮಗಳನ್ನ ಹೊಳೆನರಸೀಪುರದಿಂದ ಬೆಂಗಳೂರು ಕರ್ಕೊಂಬಂದವ್ರು ಯಾರು? ಬೆಂಗಳೂರು ಕರ್ಕೊಂಬಂದು ಹೇಳೋರಲ್ಲ ಈಗ ನಮ್ಮ ಸಿ ಡಿ ಶಿವು ನೆನ್ನೆ ಮಗಲಿ ನೋಡು ಹಾಕಿದ್ರಲ್ಲ ನೀವು, ಸಿ ಡಿ ಶಿವು ಹೇಳೋರಲ್ಲ ನೆನ್ನೆ. ಆ ಹೆಣ್ಣು ಮಗಳನ್ನು ಕರ್ಕೊಂಬಂದವ್ರು ಯಾರು ಬೆಂಗಳೂರು ನಗರಕ್ಕೆ? ಯಾವ ಪೊಲೀಸ್ ಕಚೇರಿನಲ್ಲಿ ಟೈಪ್ಡ್ ಲೆಟರ್ನ ರೆಡಿ ಮಾಡಿದ್ರಿ ಕಂಪ್ಲೇಂಟ್ದು? ಸ್ವಲ್ಪ ಟಿ ಜಿ ಹೇಳಬೇಕು ಅಲೋಕ್ ಮೋಹನ್. ನಾನು ಅವ್ರನ್ನ 14 ತಿಂಗಳು ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಮುಖ್ಯಮಂತ್ರಿ ಇದ್ದಾಗ ಕಮಿಷನರು ಮಾಡಲಿಲ್ಲ ಬೆಂಗಳೂರು ನಗರಕ್ಕೆ ಅಂತ ಪಾಪ. ಈಗ ನೀವು ಒಬ್ಬರು ನಮ್ಮ ಕುಟುಂಬದ ದ್ವೇಷ ತೀರ್ಸಕೊಟ್ಟಿದ್ದವರು ಕಮಿಷನರು ಮಾಡಲಿಲ್ಲ ಅಂತ ನಿಮ್ಮ ಕಚೇರಿ ಒಳಗೆ ಅಂತ ಹೇಳ್ತಾವ್ರಪ್ಪ, ಗೊತ್ತಿಲ್ಲ. ನಿಮ್ಮ ಕಚೇರಿಯಲ್ಲಿ ಕೂತ್ಕೊಂಡು ಟೈಪ್ ಮಾಡಿ ಆ ಹೆಣ್ಮಗಳ ಕೈಲಿ ಪಾಪ ಅವಳಿಗೆ ನಮ್ಮ ಅಡ್ವೊಕೇಟ್ ಹೇಳಿದ್ರು, ಲೈಂಗಿಕ ದೌರ್ಜನ್ಯ ಅನ್ನೋ ಒಂದು ಪದ ಹೆಣ್ಮಗಳ ಕೈ ಹೇಳಿಸ್ಬಿಡಿ ಅಂತ ಕೋರ್ಟಲ್ಲಿ. ಲೈಂಗಿಕ ದೌರ್ಜನ್ಯ ಅನ್ನೋ ಒಂದು ಪದ ಹೆಣ್ಮಗಳು ಹೇಳ್ಬಿಡಲಿ. ಇಲ್ಲಿ ರೆಡಿ ಮಾಡಿ ಇಂಗ್ಲೀಷ್ ಟೈಪ್ ಇದನ್ನು ಅಲ್ಲಿಗೆ FIR ಮಾಡ್ಕೊಳ್ಳಿ ಅಂತ ಕಳಿಸ್ತಾರೆ. ಪೊಲೀಸ್ ಇನ್ಸ್ಪೆಕ್ಟ್ರು ಇಲ್ಲಿ ಬರ್ತಾನೆ, ಇಲ್ಲಿ ಅವ್ರಿಗೆ ಹ್ಯಾಂಡ್ ಓವರ್ ಮಾಡಿ ಅಲ್ಲಿ ತಗೊಂಡೋಗಿ ಆಮೇಲೆ FIR ರೇವಣ್ಣನ ಮೇಲೆ ಹಾಕೋದ್ರಲ್ಲ, ಅದೇ ಸೇಮ್ ಇದರಲ್ಲೇ ಇದು ಕೇಸ್ ಆಗಿರೋದು. ಅವ್ರ ಮೇಲೆ ಭಾಳ ಕೇಸ್ಗಳಿವೆ ಅಂದರೆ ನಾನು ಅದರಲ್ಲಿ ನೋಡೋಕೆ ಹೋಗಿಲ್ಲ. ಇಲ್ಲಿ ಯಾತಕ್ಕೆ ಕೇಸ್ ಹಾಕೋದು ಈ ವ್ಯಕ್ತಿ ಮೇಲೆ? 1.5 ತಿಂಗಳಿಂದ ನೀವು ಏನು ಆ್ಯಕ್ಷನ್ನೇ ತಗೊಂಡಿದೆ. ಈಗ ಇನ್ನೊಂದು 376ಕ್ಕೆ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗಿದ್ದೀರಿ. ಅಲ್ಲಿಂದ SITಗೂ ಕರ್ಕೊಂಡಿದ್ದಾರೆ. SITನಲ್ಲಿ ಇದರಲ್ಲಿ A8 ಏನೋ ಮಾಡ್ಕೊಂಡಿದ್ದೀರಿ. ಇದೆಲ್ಲ ಪಾಪ ನಡೆಸಿ ತನಿಖೆ, ನಂದೇನು ಅಭ್ಯಂತರ ಇಲ್ಲ. ನೀವು SITಯಿಂದ ಸಿದ್ದರಾಮಯ್ಯನವರೇ ಯಾವ ರೀತಿಯ ತನಿಖೆ ನಡೆಸ್ತಾ ಇದ್ದೀರಿ? ಇದಂತೂ ಹೇಳಿದ್ರಂತ ಲೆಟ್ರ್ ಬರೆದವ್ರು ಯಾರು? ಪೆಂಡ್ರೈವ್ ವಿಷಯದಲ್ಲಿ ಇದೇನೋ ಇದನ್ನು ಪಾಪ ನಿಮ್ಮ ಇದನ್ನೇ ಹಾಕಿದೆ ಎಷ್ಟು ಬಿಟ್ರಂತಲ್ಲ CD ಬಗ್ಗೆ ನೀವು ಕೇಳಿದಾಗ ಈ ಕೇಸ್ ಬಗ್ಗೆ ಎಲ್ಲ ನಿಮ್ಮ ಪ್ರೆಸ್ ಕಾನ್ಫರೆನ್ಸಲ್ಲಿ. ಇಲ್ಲಿ ನಾನು ಅವ್ರಿಗೆ ಕೇಳ್ತೀನಿ, ನಿಮ್ಮ ತನಿಖೆ ಯಾವ ದಿಕ್ಕಿನಲ್ಲಿ ಹೋಗ್ತಾ ಇದೆ? ಏಪ್ರಿಲ್ 22ನೇ ತಾರೀಕು ಈ ಪೆಂಡ್ರೈವ್ 21 ರಾತ್ರಿ ಬಂದ ಮೇಲೆ ಇದರ ಮೂಲ ಯಾರ್ಯಾರಿದ್ದಾರೆ ಅಂತೇಳಿ ಒಂದು 4 ಜನದ ಮೇಲೆ ಕಂಪ್ಲೇಂಟ್ ಕೊಟ್ಟರಲ್ಲ ಎಲೆಕ್ಷನ್ ಏಜೆಂಟ್. ಈ ಕ್ಷಣದವರೆಗೆ ಅವ್ರ ಬಗ್ಗೆ ಏನು ಆ್ಯಕ್ಷನ್ ತಗೊಂಡಿದ್ದೀರಿ? ಇಲ್ಲಿ ಯಾವುದೋ ಕಿಡ್ನಾಪ್ ಕೇಸಲ್ಲಿ ಅಂತ ಹೇಳಿ ಸುಮಾರು 8 ಜನ ಕರ್ಕೊಂಬಂದು ಅನ್ಅಫಿಷಿಯಲಿ ಯಾರ್ಯಾರಿಗೆ ಎಷ್ಟೆಷ್ಟು ಹಿಂಸೆ ಕೊಟ್ಟು, ಯಾರ್ಯಾರಿಗೆ ಚಿತ್ರಹಿಂಸೆ ಕೊಟ್ಟು ಬಾಯ್ಬಿಡು ಹೀಗೆ ಹೇಳು ಅಂತ ಹೇಳಿಸ್ತಾ ಇದ್ದೀರಿ. ಅದೇ ಈ ಪೆನ್ ಡ್ರೈವ್ದು ಸರ್ಕ್ಯುಲೇಟ್ ಮಾಡಿದಾರಲ್ಲ ಅವರ ಬಗ್ಗೆ ನೀವೇನಾದರೂ ತನಿಖೆ ಮುಂದುವರಿಸಿದ್ದೀರಾ? ಆ ಒಂದು ಆ್ಯಂಗಲ್ನಲ್ಲಿ
ನಾನು ಇವತ್ತು ಹೇಳ್ತೀನಿ, ಈ ಒಂದು ಪ್ರಕರಣ ಏನಿದೆ, ವಿಡಿಯೋ ಕರ್ತೃ ಯಾರಿದ್ದಾರೆ ಅರೆಸ್ಟ್ ಮಾಡಿ ಹ್ಯಾಂಗ್ ಮಾಡಿ, ನಾನು ಅದರಲ್ಲಿ ಯಾರಿಗೂ ರಾಜಿಲ್ಲ. ಯಾರು ಈ ಒಂದು ವಿಡಿಯೋ ಮಾಡಿರ್ತಕ್ಕಂಥ ಕರ್ತೃ ಇದ್ದರೆ ಇರ್ತಕ್ಕಂಥವ್ರು ಯಾರಿದ್ದಾರೆ, ನೀವು ಶಿಕ್ಷೆ ಕೊಡ್ತಕ್ಕಂಥದ್ರಲ್ಲಿ ಸಂಪೂರ್ಣವಾಗಿ ನಮ್ಮ ಸಹಕಾರ ಇದೆ. ನೀವು ಇಲ್ಲಿ ನಾನು ಒಂದು ಹೇಳ್ತೀನಿ, ಬೆಳಗ್ಗೆ ಪೇಪರ್ಗಳು ಹಳೆದೆಲ್ಲ ತೆಗೆದು ನೋಡ್ತಾ ಇದ್ದೆ. ಪ್ರಜ್ವಲ್ ವಿರುದ್ಧ ಲುಕ್ಔಟ್ ನೋಟಿಸು, ಬೆನ್ನಲ್ಲೇ ರೇಪ್ ಕೇಸು. ಫಸ್ಟ್ ನೋಟಿಸ್ ಕೊಟ್ಟಿದ್ದು ಬೇರೆ, ರೇವಣ್ಣ ಮತ್ತು ಪ್ರಜ್ವಲ್ ಮೇಲೆ ಹೊಳೆನರಸೀಪುರದಲ್ಲಿ ಮೊದಲು ದಾಖಲೆ ಮಾಡ್ಕೊಂಡಿದ್ದ FIR, ಅದೆಲ್ಲ ಹೇಳಲಿಕ್ಕೆ ಹೋಗೋದಿಲ್ಲ. ಅದಾದ ನಂತರ ಈ ರೇಪ್ದು ಹಾಕಿದ್ರಲ್ಲ, ಯಾಕೆ ಹಾಕಿದ್ರು? ನಂತರ ಸೆಕೆಂಡ್ ಇದು ಇಲ್ಲಿದೆ ನೋಡಿ ನಿಮ್ಮ ಪಾಯಿಂಟು. ಯಾವ ದೇವರಾಜೇಗೌಡ ನಿಮ್ಮ ಶಿವರಾಮೇಗೌಡ ಮಾತಾಡಿದ್ರಲ್ಲ ಫೋನ್ ಮಾಡಿ, ಹಲೋ ಎಲ್ಲಿದೆಯಪ್ಪ ಅಂತ ಕೇಳಿದ್ರಲ್ವೇ, ಅಣ್ಣ ನಾನು ಎಲ್ಲರೂ ಹೊಸಕೋಟೆ ರೋಡಲ್ಲಿದ್ದೀನಿ, ಮನೆ ಅಲ್ಲಣ್ಣ. ಎಷ್ಟೊತ್ತಾಯ್ತು ಬರೋಕ್ಕೆ ಸದಾಶಿವನಗರಕ್ಕೆ ಅಂತ? ಎಲ್ಲಿಗೆ ಬಂದು ಕರೆದಿದ್ದವರು? ಯಾರ ಮನೆ ಕರೆದ್ರು? ಸದಾಶಿವನಗರಕ್ಕೆ ಬರೋಕ್ಕೆ ಎಷ್ಟೊತ್ತು ಬೇಕು ಅಂತೇಳಿ ಯೋಚನೆ ಮಾಡಿ. ಸದಾಶಿವನಗರದಲ್ಲಿ ಇರೋದು ಯಾರು? ಏನು ಕುಮಾರಸ್ವಾಮಿ ಇರೋದ ಸದಾಶಿವನಗರದಲ್ಲಿ? ಇದೇ ನಮ್ಮ ಸಿಟಿ ಶಿವ ತಾನೆ. ಆಮೇಲೆ 1.5 ಗಂಟೆ ಆಗ್ತದೆ ಅಂತ ಪಾಪ ಹೇಳೋದು. ಆಯಿತು ಹೋಗಲಿ, ಈಗ ಸರಿ ತಗೋ ಇಲ್ಲಿ DK ಅವ್ರು ಮಾತಾಡ್ತಾರೆ ಅಂತ ಕೊಟ್ಟರಲ್ವ, ಅದು ಏನು ಮ್ಯಾನಿಪುಲೇಟ್ ಆಯಿತು, ಫೋನ್ ಕಾನ್ವರ್ಸೇಷನ್ನು DK ಮಾತಾಡ್ತಾರೆ ಅಂತ ಕೊಟ್ಟವ್ರೆ. ಆಗ ಅಣ್ಣ ನಾನು ಈಗ ನನ್ನ ಪಾಪ ಕೇಳೋರು ಇವರು ದೇವರಾಜೇಗೌಡರು. ಅದಾದಮೇಲೆ ಹೇಳು ಇನ್ನೇನಪ್ಪ ಹೇಳು ಅಂತ ಅವ್ರ ಪಾಪ ಹೇಳ್ದ, ಅಣ್ಣ ನೀವು ಹಾಕಿರೋ ಕ್ಲಾಸು ನಿಮ್ಮ ಅಧಿಕಾರಿಗಳು ಅವರು ಬಚಾವಾಗ್ಬಿಡ್ತಾರೆ, ಬೇಲ್ ಸಿಕ್ಬಿಡ್ತದೆ ಅವ್ರಿಗೆ, ಸರಿಯಾಗಿ FIR ಹಾಕಿಲ್ಲ, ಅದಕ್ಕೆ ಸರಿಪಡಿಸ್ಕೋಬೇಕಣ್ಣ, ಇಲ್ಲದೆ ಹೋದ್ರೆ ಕಷ್ಟ, ನಿಮ್ಮ SIT ಅವ್ರಿಗೆ ಹೇಳಿ ಮತ್ತು ಇನ್ನೊಂದು ಅಡಿಷನಲ್ಲಾಗಿ ಹಿಂಗೆ ಬೇಲ್ ಸಿಕ್ದಂಗೆ ಮಾಡಬೇಕು ಅಂತ ಹೇಳಿ ಮಾಡದಿದ್ದರೆ ಅವರು ಬಿಡಿಸ್ಕೊಂಬಿಡ್ತಾರಣ್ಣ ಅಂತ ಹೇಳಿದಾಗ ಏನು ಹೇಳಿದ್ರು ನಮ್ಮ ಸಿಟಿ ಶಿವು? ಅಯ್ಯೋ ಇರಪ್ಪ ಇದು ಮಾಡಿಸ್ಬೇಕಾದ್ರೆ ಇಲ್ಲೆಲ್ಲ ಬರ್ಕೊಂಡಿದ್ದೆ ಇಂಥ ಹೇಳೋರಲ್ಲ. ಇವತ್ತು ನಮ್ಮ ಇದರಲ್ಲಿ ಗುಲ್ಬರ್ಗದಲ್ಲಿ ಏನೋ ಪ್ರೊಡ್ಯೂಸರು, ಡೈರೆಕ್ಟ್ರು, ಕಥಾನಾಯಕರು ಮತ್ತು ಇವತ್ತು ಹೇಳೋರಂತೆ, ಆಯ್ತಿರಪ್ಪ ನಮ್ಮ ಹತ್ರ ಇರೋರು ಸದ್ಯ ಅವರಾರು ಕರ್ಕೊಂಡು ಬಂದು, ಯಾರು ಕರ್ಕೊಂಬಂದಿದ್ದು ಅಂತ ಗೊತ್ತಾಯ್ತು, ಅವ್ರನ್ನ ಕಂಪ್ಲೇಂಟ್ ಕೊಡ್ಸೋಕ್ಕೆ ಕರ್ಕೊಂಬಂದವ್ರು ಯಾರು ಅನ್ನೋದು ಗೊತ್ತಿದೆ. ಕರ್ಕೊಂಡು ಬಂದು ಧೈರ್ಯವಾಗಿ ಹೇಳಿಸಿದ್ದೀವಲ್ಲ ಅಂತೇಳಿ ಮತ್ತೆ ಹೇಳಿದ್ದಾರಲ್ಲ ಅಂತಾರೆ. ಸಡನ್ನಾಗಿ ಗೊತ್ತಾಗ್ಬಿಡ್ತದೆ. ಹೇಳಿಸಿದ್ದೇವಲ್ಲ ಅಂದರೆ ನಮ್ಮ ಸಿಡಿ ಶಿವು ಹೇಳಿಸಿರೋದಲ್ವ, ಆ ಪದ ಸರಿಯಾಗಲಿಲ್ಲ ಅಂತೇಳಿ ಮತ್ತೆ ಹಂಗೆ ಕಂಟಿನ್ಯೂಟು ಹೇಳಿಸಿದ್ದಾರಲ್ಲ ಅಂತಾರೆ. ಇಷ್ಟು ಮಾಡೋಕ್ಕೆ ದೊಡ್ಡ ಸಾಹಸ ಆಯಿತು. ಇನ್ನೇನಾದರೂ ಇದ್ದರೆ ಸ್ವಲ್ಪ ಮಾಹಿತಿ ಕೊಡು ಅಂತ ಕೇಳಿದ್ರು. ಇದು ಆ ಕಾನ್ವರ್ಸೇಷನ್ ಅಲ್ವೇ? ಈ ಸವಾಲು ನಾನು ಸ್ವೀಕಾರ ಮಾಡಬೇಕಾ? ಈ ಕೇಸಲ್ಲಿ ನನ್ನ ಹೆಸರು ಹೇಳು ಅಂತ ಹೇಳಿ ನಾನು ಹೇಳೋರಲ್ಲ. ಕುಮಾರಣ್ಣ ಪೆಂಡ್ರೈವ್ನಲ್ಲಿ ಏನಿತ್ತು ಗೊತ್ತಾಯ್ತಾ? ಶಿವಕುಮಾರ್ ಅವರೇ, ಸಿಡಿ ಶಿವ ಅವರೇ, ಈ ಪೆಂಡ್ರೈವಲ್ಲಿ ಏನಿದೆ ಅಂತ ಗೊತ್ತಾಯ್ತಾ? ಕೇಳ್ತೀನಿ ಅವ್ರಿಗೆ.